ಬಾಲ್ನ ಯಾಕೆ ಹಾಳು ಮಾಡಿದ್ರಿ? ಮಿಸ್ ಆಗಿ ಕೊಯ್ದ್ಬಿಟ್ಟ ಏನ್ ಮೊನ್ನ. ಹೌದು ಟುನ್ನ. ಇವಾಗ ಇನ್ನು ಬಾಲ್ ಹೊಡೆದಾಕಿದ್ವಿ, ಈಗ ಇವ್ರನ್ನ ಹೊಡೆದಾಕಣ. ಎಂಟುನ್ನ ಮುನ್ನ. ಅಯ್ಯೋವ್ವ, ಶಬಾಷ್ ಶಬಾಷ್ ಶಬಾಷ್, ಒಂದೇ ಸಲ 3 ಪಟ ಬಿಡ್ತಾ ಇದ್ದಾನೆ. ನನ್ಗೆ ಡ್ರ್ಯಾಗನ್ ಇರೋದು ಇಷ್ಟ ಆಗ್ತಾ ಇದೆ. ಹಾಗಿದ್ರೆ ನೀನು ಡ್ರ್ಯಾಗನ್ ನ ತಗೋ. ಇವಾಗ ತೋರಿಸ್ತೀನಿ. ಈ ಗಾಳಿಪಟ ನಮ್ಗೆ ಹೊಡಿತಾ ಇದೆ. ಹಾ, ಹಾಗೆ ಹೊಡಿತಾನೆ ಇರ್ತೀವಿ ಈ ಜಾಗ ಬಿಟ್ಟು ನೀವೆಲ್ಲ ಹೋಗೋ ತನಕ. ಎಂಟುನ್ನ ಮುನ್ನ. ಅನ್ಸತ್ತೆ ಆ ಕ್ರಿಕೆಟ್ ಅವನೇ ಕಳ್ಸಿರೋದು ಇವ್ರನ್ನ. ಹೊಡೀರಿ ಹೊಡೀರಿ. ಸುಮ್ನೆ ಹೋಗ್ಬೇಡ ಎಲ್ಲಿಂದ, ಇಲ್ಲ ತುಂಬಾ ಅನ್ಭವಿಸ್ತೀರ. ತಗೊಳ್ಳಿ ಗೆಳೆಯರೇ. ನಿನ್ ಮೊದಲನೇ ಹದ್ದು ಅನ್ಸುತ್ತೆ. ನಿನ್ನಿಂದ ಹೊಡ್ಸ್ಕೊತಿರೋದು ಅನ್ಮನೇ ಬೇಡ. ನಾನು ಇವ್ರ ತರ ಹೊಡೆದಾಡಕ್ ಆಗ್ತಿಲ್ಲ. ಐಡಿಯಾ. ಆ ಡ್ರಮ್ ನಮ್ ಕಡೆ ಬರ್ತಾ ಇದೆ. ನಮ್ ಗಾಳಿಪಟ ಹರಿದೋಯ್ತು. ಈಗ ನಿಮ್ಮನ್ನು ಕಟ್ ಮಾಡ್ತೀನಿ. ಶಬಾಷ್ ಬನ್ನಿ. ಜಾಗ ಖಾಲಿ ಮಾಡಿಸ್ತೀರಾ? ಹೊಡಿತಾ ಇದ್ದೀನಿ. ನಡಿ ಓಡೋಣ ಇಲ್ಲಿಂದ. ಇನ್ನೊಂದ್ಸಲ ಬಂದ್ರೆ ಪರಿಣಾಮ ಸರಿ ಇರಲ್ಲ. ಇವ್ರು ಮತ್ತೆ ಯಾವತ್ತೂ ಬರಲ್ಲ ಅನ್ಮನೇ ಬೇಡ. ಅವ್ರು ಮತ್ತೆ ಬರಲ್ಲ, ಬೇರೆ ಯಾರಾದ್ರೂ ಬರ್ತಾರೆ ರೇಷ್ಮೆ ಬಟ್ಟೆಯಲ್ಲಿ. ಕ್ರಿಕೆಟ್ ಗ್ಯಾಂಗ್ ಸುಮ್ನೆ ಅಂದು ಇರಲ್ಲ. ಹೌದು, ನೀವು ನಮ್ ತೊಂದರೆ ಜಾಸ್ತಿ ಮಾಡಿದ್ರಿ. ಇವರಿಲ್ಲೇ ಇರ್ತಾರೆ. ತಾತ ನೀವಿವತ್ ಗರ್ಜಿಸಿದ್ರಿ.
ನಾನ್ ಚಿಕ್ಕವನಾಗಿದ್ದಾಗ ಗರ್ಜಿಸ್ತಿದ್ದೆ. ಇವ್ರು ಯಾರು ತಪ್ಪಾಗಿ ಹೇಳ್ತಾ ಇಲ್ಲ. ಕ್ರಿಕೆಟ್ ಗ್ಯಾಂಗ್ ಸುಮ್ಮನಂತೂ ಇರೋದಿಲ್ಲ ಬರ್ಕುರ್ತ. ಇದಕ್ಕೇನಾದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಲೇಬೇಕು. ಅರೆ ಏನು ಅರ್ಥನೇ ಆಗ್ತಿಲ್ವಲ್ಲ. ಗಾಳಿಪಟ ಜಾಸ್ತಿ ಹರಿದಿದ್ಯಾ ಅಥವಾ ನೀವಿಬ್ರು ಅಂತಾನ? ನೀವ್ ಟಾಸ್ ಅಲ್ಲ ಮ್ಯಾಚಸ್ ಸೋತಿದ್ದೀರಾ. ಶಟ್ ಅಪ್. ಹೇಳೋಗಿದ್ರಿ ಮೇಡನ್ ಓವರ್ ಮಾಡ್ತೀನಿ ಅಂತ, ಆದ್ರೆ 6 ಹೊಡಿಸ್ಕೊಂಡ್ ಬಂದಿದ್ದೀರಾ. ಅವ್ರು ತುಂಬಾನೇ ಭಯಂಕರ ಫೈಟರ್ಗಳು. ಏನ್ ಮುನ್ನ ಹೌದು ತುಮ್ನ ನಿಮ್ಮಿಂದ ಕೆಲ್ಸ ಆಗೋದಿಲ್ಲ. ಅವ್ರಗಳಿಗೆ ಬೌನ್ಸರ್ ಮಾಡ್ಬೇಕಾಗತ್ತೆ. ನಾವ್ ಇಷ್ಟು ಜನ ಇದ್ರು ಅವ್ರನ್ನೇನು ಮಾಡಕ್ಕಾಗ್ಲಿಲ್ಲ. ಈಗ ಬೌನ್ಸರ್ ಹಾಕ್ಬಿಟ್ಟು ಏನ್ ಮಾಡಕ್ಕಾಗತ್ತೆ? ಅದು ಬೌನ್ಸರ್ ಅಲ್ಲ, ಬೌನ್ಸರ್ ಬಾಲ್. ಅದು ಗುರುಗಂಟಾಲ್. ಗುರುಗಂಟಲ್ ಯಾರು? ಕುಂಫು ಮಾಸ್ಟರ್ ಗುರುಗಂಟಾಲ್. ಅವ್ರನ್ನ ಇದುವರೆಗೂ ಯಾರು ಸೋಲ್ಸೋಕೆ ಆಗಿಲ್ಲ. ಪಕ್ ಪಕ್ ಪಕ್. ನಿಂತ್ಕೋ ನಿಂತ್ಕೋ. ಗುರುಗಂಟಾಲ್ ಇವನ್ ಅದೇ ಕೋಳಿ ಕಳ್ಳ ಅನ್ಸುತ್ತೆ. ಅಯ್ಯೋ ನನ್ನನ್ನಾದ್ರೂ ಹೊರಗಡೆ ಬಿಡಿ. ಕೋಳಿ ಕಳ್ಳ, ನಿನಗೆ ಇಷ್ಟೊಂದು ಧೈರ್ಯ? ನನ್ನ ಕೋಳಿಗಳನ್ನೇ ಕದಿಯಕ್ ಬಂದಿದ್ಯಾ, ಅದು ಗಂಟೆ ಹೊಡ್ಕೊಂಡು. ನಾನ್ ಗಂಟೆನ ಹೊಡೆದಿಲ್ಲ. ನಾನ್ ನಿಮ್ಗೆ ಕೋಳಿಗಳಂದರ ಕಾಣ್ತೀನಾ? ಇಲ್ಲ, ನೋಡಕ್ಕಂತೂ ಬಿಕಾರಿ ಇದ್ದಂಗಿದ್ಯಾ, ಗಂಟೆ ಹೊಡ್ಕೊಂಡು. ಅರೆ ನಾನ್ ಕ್ರಿಕೆಟ್ ಅವ್ರ ಕಡೆಯವನು. ಕ್ಯಾಪ್ಟನ್ ನಿಮ್ನ ಕರೆದಿದ್ದಾನೆ. ನಾನ್ ಫುಟ್ಬಾಲ್ ಆಡ್ತೀನಿ. ಕ್ರಿಕೆಟ್ ನಲ್ಲಿ ನನ್ಗೊಂದ್ ಚೂರು ಇಂಟ್ರೆಸ್ಟ್ ಇಲ್ಲ. ಯಾವ್ದೇ ಕೆಲ್ಸಕ್ಕೂ ದುಡ್ಡಾಗುತ್ತೆ, ಗಂಟೆ ಹೊಡ್ಕೊಂಡು. ಕೊಡ್ತೀವಿ. ನನ್ನ ಹೊರಗಡೆ ಬಿಡಿ ಹಾಗೂ ನಮ್ ಜೊತೆ ಬನ್ನಿ. ನಾವು ಒಂದ್ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡ್ಬೇಕಾಗತ್ತೆ. ವಾವ್ ವಾವ್ ವಾವ್. ಕೊಡ್ಲಿನ ಕಾಲಿಗೆ ಹೊಡ್ಕೊಳ್ಳೋದು ಒಂದೇ, ಕಾಲ್ನ ಕೊಡ್ಲಿಗೆ ಹೊಡ್ಕೊಳ್ಳೋದು ಒಂದೇ. ರೇಷ್ಮೆ ಬಟ್ಟೆಲಿ ಕಾಲ್ ನಮ್ದೆ, ಕೊಡ್ಲಿನೂ ನಮ್ದೆ. ನಿಮ್ಮೆಲ್ಲರಿಗೂ ಪ್ರಾಬ್ಲಮ್ ಏನು? ಆದ್ರೆ ಕೊಡ್ಲಿ ಎಲ್ಲಿದೆ? ಅಯ್ಯೋ ಕೊಡ್ಲಿ ಕಣೋ ಕತ್ತೆ. ಆದ್ರೆ ಗಾದೆನ ಕೊಡ್ಲಿ ಅಂತ ಯಾಕೆ ಹೇಳ್ತಿದ್ದಾರೆ? ಕತ್ತೆ ಅಂತ ಇವ್ರೇನೆ. ನೀನು ನಿನ್ ಬಾಯಿಗೆ ಸ್ವಲ್ಪ ಹೊತ್ತು ಚಿಲ್ಕ ಹಾಕೊಳ್ತೀಯಾ? ಬಾಯಿನಲ್ಲಿ ಚಿಲ್ಕ ಎಲ್ಲಿದೆ? ಈಗ ಹೇಗಾಗ್ತ್ಯಾ? ಮಗು, ಇವರು ಸುಮ್ನೆ ಇರೋದಕ್ಕೆ ಹೇಳ್ತಾ ಇದಾರೆ, ಗರ್ಜಿಸ್ತಾ. ಕನ್ಫ್ಯೂಸ್ ಮಾಡ್ಬೇಡಿ ತಾತ. ಇವ್ರು ಸುಮ್ನೆ ಇರೋಕ್ ಹೇಳ್ತಿದಾರಾ ಅಥವಾ ಗರ್ಜಿಸಕ್ ಹೇಳ್ತಿದಾರಾ? ನೋಡಿ, ಇಲ್ಲಿ ಕೂತ್ಕೊಂಡು ಬಿರುಗಾಳಿ ಬರೋದನ್ನ ಕಾಯ್ತಾ ಕೂತ್ಕೊಳಕ್ಕಾಗಲ್ಲ. ನಿಂಗ್ ಹೇಗ್ ಗೊತ್ತು ಇಲ್ಲಿ ಬಿರುಗಾಳಿ ಬರುತ್ತೆ ಅಂತ? ಬಿರುಗಾಳಿ ಅಂದ್ರೆ ಕ್ರಿಕೆಟ್ ಗ್ಯಾಂಗ್. ಮತ್ತೆ ಕ್ರಿಕೆಟ್ ಗ್ಯಾಂಗ್ ಅಂತ ಹೇಳು, ಬಿರುಗಾಳಿ ಅಂತ ಯಾಕೆ ಹೇಳ್ತೀಯಾ? ನೀವೆಲ್ರೂ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಒಂದ್ ಪ್ಲಾನ್ ಮಾಡ್ಬೇಕು. ಅವರು ಇನ್ನೊಂದ್ಸರಿ ನಮ್ಮೇಲೆ ಅಟ್ಯಾಕ್ ಮಾಡೋ ಮುಂಚೆ ನಾವು ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಅದ್ರಲ್ಲಿ ನಿಮ್ಗೆ ಯಾರಿಗೂ ಏನು ತೊಂದ್ರೆ ಆಗಲ್ಲ. ಇಲ್ಲ, ನೀವೆಲ್ಲ ಇವತ್ತೇ ವಾಪಸ್ ಹೋಗ್ತಾ ಇದ್ದೀರಾ. ನನಗೆ ನೀವೆಲ್ಲ ಈ ಯುದ್ಧ ಮಾಡೋದು ಇಷ್ಟ ಆಗ್ತಾ ಇಲ್ಲ. ನೀವೆಲ್ಲ ಇವತ್ತೇ ವಾಪಸ್ ಹೋಗ್ಬಿಡಿ. ನಾನೀ ಜಾಗನ ಅವ್ರಿಗೆ ಬಿಟ್ಕೊಟ್ಬಿಡ್ತೀನಿ. ಆದ್ರೆ ತಾತ, ಹೀಗೆ ಅರ್ಧಕ್ಕೆ ಬಿಟ್ಟು ಹೋಗೋದು ಹೇಗೆ? ಚಿಕ್ಕದು ಜೀವನ ಕಣಪ್ಪ. ನಾನ್ ಎಲ್ಲಾದ್ರೂ ಹೋಗಿ ಬದುಕೋತೀನಿ, ಗರ್ಜಿಸ್ತಾ. ಇಲ್ಲ ತಾತ, ನೀವ್ ಇದೇ ಜಾಗದಲ್ಲೇ ಗರ್ಜಿಸ್ತೀರಾ. ಇವತ್ ನಾವು ಹೇಗ್ ಬುದ್ಧಿ ಕಲ್ಸ್ಬೇಕಂದ್ರೆ ಮತ್ತೆ ಅವರು ಈ ಕಡೆ ಕಣ್ಣೆತ್ತಿ ಕೂಡ ನೋಡ್ಬಾರ್ದು. ನಾನು ನಿಮ್ ಜೊತೆನೆ ಬರ್ತೀನಿ. ಯಾಕಂದ್ರೆ ಈ ತಾತ ನಮ್ ಜೊತೆ ಬಾಡ್ಗೆನೆ ಇಸ್ಕೊಂಡಿಲ್ಲ. ತುಂಬಾ ಮಾಡಿದಾರೆ ನಮ್ಗೆಲ್ಲ. ಪ್ರತ್ಯುಪಕಾರ ಮಾಡೋ ಟೈಮ್ ಇದು. ರೇಷ್ಮೆ ಬಟ್ಟೆಯಲ್ಲಿ ಇದ್ ನಾನು ಆಗೋದಕ್ ಬಿಡೋದಿಲ್ಲ. ನಾನು ನಿಮ್ಮೆಲ್ಲರ ಜೊತೆ ಇದ್ದೀನಿ.
ಕ್ರಿಕೆಟ್ ಗ್ಯಾಂಗ್, ನಾವು ನಿಮ್ಮನ್ನ ಆಲ್ ಔಟ್ ಮಾಡೋದಕ್ಕೆ ಬರ್ತಾ ಇದೀವಿ. ಡ್ರಿಂಕ್ಸ್ ಬ್ರೇಕ್ ಟೈಮ್ ಅಂತೂ ಆಯ್ತು, ಲಂಚ್ ಬ್ರೇಕ್ ಟೈಮ್ ಬಂದಾಯ್ತು. ಆದ್ರೆ ಅವನು ಗುರು ಗಂಟಲ್ನ ಕರ್ಕೊಂಡೇ ಬಂದಿಲ್ಲ. ಇವನಂತೂ ಮುದುಕ ಆಗೋಗಿದ್ದಾನೆ. ನಿನ್ ಮುಖಕ್ಕೆ ಏನಾಯ್ತು? ದಾರಿಲ್ ಬರ್ಬೇಕಾದ್ರೆ ಗುರು ಗಂಟಾಲ್ ಅವ್ರನ್ನ ಕೇಳ್ದೆ, ಈ ಏಜ್ ಅಲ್ಲೂ ನೀವು ಫೈಟ್ ಮಾಡ್ತೀರಾ ಅಂತ. ಅದಕ್ಕೆ ಇವರು ಡೆಮಾನ್ಸ್ಟ್ರೇಷನ್ ಕೊಟ್ರು. ಎಂತವ್ರನ್ನ ಇಟ್ಕೊಂಡಿದೀಯಾ? ಇದು ಕೂಡ ಗೊತ್ತಿಲ್ಲ ಯಾರ ಹತ್ರ ಎಂತ ಪ್ರಶ್ನೆ ಕೇಳ್ಬೇಕು ಅಂತ ಗಂಟೆ ಹೊಡ್ಕೊಂಡು. ಅರೆ ಇವನು ಕತ್ತೆ ಗುರು ಗಂಟಲ್. ಇವನು ಪ್ಲೇಯಿಂಗ್ ಲೆವೆಲ್ ಹೊರಗಡೆನೆ ಇರ್ತಾನೆ. ಪ್ಲೇಯಿಂಗ್ ಲೆವೆಲ್ ಒಳಗಡೆ ಯಾವತ್ತೂ ಬಂದೇ ಇಲ್ಲ. ಗುರು ಗಂಟಲ್ ಫೈಟ್ ಮೇಲೆ ಡೌಟ್ ಪಡ್ತೀಯಾ? ಮೊದಲು ಕೆಲ್ಸ ಏನಂತ ಹೇಳು, ಮತ್ತೆ ದುಡ್ಡೆಷ್ಟು ಸಿಗುತ್ತೆ ಗಂಟೆ ಹೊಡ್ಕೊಂಡು. 2 ಬೆಕ್ಕು, 1 ಗಿಣಿ ಮತ್ತೆ 1 ನಾಯಿನ ಹೊಡೆದು ನಮ್ಮ ಏರಿಯಾದಿಂದ ಓಡಿಸ್ಬೇಕು. ಈ ಫ್ರೀ ಯಾಕೆ ಹೊಡೆದ್ರಿ? ಇಂತ ಚಿಲ್ಡ್ರೆ ಕೆಲ್ಸಕ್ಕೋಸ್ಕರ ಗುರು ಗಂಟಲ್ನ ಕರ್ಸಿದ್ಯಾ? ಗಂಟೆ ಹೊಡ್ಕೊಂಡು. ನಾನ್ ಗಂಟೆ ಹೊಡೆದಿಲ್ಲ, ಇವನ್ ಹೋಗಿದ್ದ ನಿಮ್ಮನೆಗೆ. ಇವನೇ ಹೊಡೆದಿರ್ಬೇಕು. ಓಯ್, ನಾಯಿ ಬೆಕ್ಕುಗಳ ಜೊತೆ ಹೊಡೆದಾಡಕ್ಕೆ ಗುರು ಗಂಟಲ್ನ ಕರ್ಸಿದ್ಯಾ ನೀನು? ಅವ್ರ 4 ಜನ ತುಂಬಾ ಒಳ್ಳೆ ಫೈಟರ್ಗಳು. ನಮಗೆ ಸ್ಟೇಡಿಯಂಗೋಸ್ಕರ ಜಾಗ ಖಾಲಿ ಮಾಡೋದಕ್ಕೆ ಕೊಡ್ತಾ ಇಲ್ಲ. ಅವ್ರನ್ನ ಓಡಿಸಿ ನಾನ್ ನಿಮಗೆ ಕಪ್ ಮತ್ತೆ 10 ಲಕ್ಷ ಪ್ರೈಸ್ ಮನಿನ ಕೊಡ್ತೀನಿ. ಎಲ್ಲಿ ಸಿಗ್ತಾರ ಅವರು? ನಿಮ್ಮ ಹಿಂದೆ. ನೀವು ನಮ್ ಹಿಂದೆ ಮತ್ ನಾವ್ ನಿಮ್ ಹಿಂದೆ. ತುಂಬಾ ಫನ್. ನಮ್ ಗ್ರೌಂಡ್ಗೆ ಮ್ಯಾಚ್ ಆಡಕ್ ಬಂದಿದ್ದೀರಾ. ಈಗಂತೂ ನೀವು ಸೋಲ್ತೀರಾ. ಇವತ್ತು ಸೋಲೋರು ನೀವು. ರೇಷ್ಮೆ ಬಟ್ಟೆಯಲ್ಲಿ. ಇದು ಡೈಲಾಗ್ ಹೊಡಿಯೋಕಲ್ಲ, ಆಕ್ಷನ್ ಟೈಮ್ ಆಗಿದೆ. ಗಂಟೆ ಹೊಡ್ಕೊಂಡು. ನಾವ್ ಗಂಟೆ ತಗೊಂಬಂದಿಲ್ಲ, ನಿಮ್ ಬ್ಯಾಂಡ್ ಬಜಾಯಿಸೋದಾ? ಗುರು ಗಂಟಾಲ್ಗೆ ತಮಾಷೆ. ಅಟ್ಯಾಕ್! ಏನ್ ಮಾಡ್ತಿದ್ದೀರೋ ನೀವೆಲ್ಲ? ನಿಲ್ಸಿ ನಿಲ್ಸಿ ಇದನ್ನ. ಅಯ್ಯೋ ದೇವ್ರೆ, ಇವನು ಗುರು ಗಂಟಾಲು ರೇಷ್ಮೆ ಬಟ್ಟೆಯಲ್ಲಿ. ಆದ್ರೆ ಸಿಲ್ಕಿನ್ ಪಟ್ಟಿಲ್ ಯಾರು ಇಲ್ಲ. ಅಯ್ಯೋ ಬಟ್ಟೆ ಬಿಡಿ, ಗಂಟೆಗಳು ನೋಡಿ. ಹಾಗಿದ್ರೆ ಗಂಟೆ ಬಾರಿಸ್ತಿದ್ದಾನೆ. ಇವನ್ನ ಬಿಡಿ, ಆ ಕ್ರಿಕೆಟ್ ಗ್ಯಾಂಗ್ಗೆ ಹೊಡಿರಿ. ಇವನ್ ಗಂಟೆಗಳು ಗಡಿಯಾರ ಆಗ್ತಾ ಇದೆ. ಅನುಮಾನನೇ ಬೇಡ. ಇದು ಗುರು ಗಂಟಲ್ನ ಯುದ್ಧ. ನೀವೆಲ್ಲ ಉಳಿಯೋಕ್ಕಾಗಲ್ಲ ಮಕ್ಕಳ. ನನ್ಗೂ ಫೈಟ್ ಮಾಡೋದಕ್ಕೆ ಅವಕಾಶ ಕೊಡು.